ನೇರಬಳ್ಳಿ ಗ್ರಾಮ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಡಿಸ್ಟಿಕ್. ನಮ್ಮ ಹೆಸರು ಶಿವಕುಮಾರ್ ಅಂತ. HF ತಳಿ ಒಂದ 6 ವರ್ಷ ಆಗಿದೆ. ಲಾಕ್ಡೌನ್ ಅಲ್ಲಿ ಹುಟ್ಟಿರೋದು ಇದು. ಲಾಕ್ಡೌನ್ ಅಲ್ಲಿ ಹುಟ್ಟಿರೋದ್ರಿಂದ ಈಗ ನಾವು ಮಾಮೂಲಿ ಫೀಡ್ಸ್ ಕೊಟ್ಬಿಟ್ಟು ಸಾಕ್ತಾ ಇರೋದು. ಹಿಂಡಿ ಬೂಸ. ಒಂದಿನಕ್ಕೆ ಆಲ್ಮೋಸ್ಟ್ ಎಷ್ಟು ಖರ್ಚು ಬರುತ್ತೆ ಸರ್ ನಿಮ್ಗೆ? ಹಂಗೆ ಇರೋದ್ರಿಂದ ಸರಿಯಾಗಿ ಮ್ಯಾಕ್ಸಿಮಮ್ ಎಲ್ಲ ಮೇವು ಎಲ್ಲ ಲೆಕ್ಕ ದಿನ 300-400 ರೂಪಾಯಿ ಖರ್ಚು ಬರುತ್ತೆ. ಎಷ್ಟೆಲ್ಲ ಇರ್ಬೋದು ಇದು ಹೊಸ? ಇದು ಮೊಳೆಲಾಗುತ್ತೆ ಸರ್. ಎಷ್ಟು? ಮೊಳೆಯಲ್ಲು ಮಳೆಯಲ್ಲ, ಆರಲ್ಲು ಅಂತೇಳಿ ಕಡೆ ವಯಸ್ಸಾಗಿಲ್ಲ ಅಂದ್ರ ಬೇಗ ಬಿದ್ದೋಯ್ತದೆ. ಇದು ಏನ್ ರೇಟ್ ಹೇಳ್ತೀರಾ ಸರ್ ಇದು? ಇದು ನಾವು 3 ಲಕ್ಷ ಹೇಳ್ತಿದೀವಿ ಸರ್. 3 ಲಕ್ಷ. ಆಸುಪಾಸು ಏನಾದ್ರು ಪ್ರೀತಿ ವಿಶ್ವಾಸ ಸಾಕ್ತಿವಿ ಅನ್ನೋರು ಕಮ್ಮಿ ಕೊಡ್ತೀವಿ, 10,000. ಕಡಗಾರ ಅದ್ರ ಮೇಲೆ ಹೋಯ್ತೀನಿ. ಕಡವೆಲ್ಲ ಸಾಕ್ತೀನಿ ಅನ್ನೋರಿಗೆ ಅದ 10,000 20,000 ಬುಟ್ಟ ಕೊಡ್ತೀನಿ. ಇವು HF ಹಸ್ಗಳು ಆಲ್ಮೋಸ್ಟ್ ಎಷ್ಟು ಕೆಜಿ ಬರುತ್ತೆ ಸರ್ ಇದು? ಸರ್ ನಾವೇನ್ ತೂಕ ಹಾಕ್ಸಿಲ್ಲ, ಒಂದ್ ಅಂದಾಜಿನ ಮೇಲೆ 700 ಕೆಜಿ ಬರ್ಬೋದು ಅಂತ. 700ರಿಂದ 750 ಕೆಜಿ ಬರ್ಬೋದು. ಜಾಸ್ತಿನೇ. ಎಷ್ಟು ಹಸ್ಗಳಿಗೆ ಆಲ್ಮೋಸ್ಟ್ ಈಟಿ ಕೊಡ್ಸಿದೀರಾ ಸರ್? ನನ್ನ ಅಂದಾಜ್ ಪ್ರಕಾರ ಒಂದ್ 2,000 ಹಸುಗಳು ಮೇಲಾಗಿದೆ ಸರ್. 2,000 ಹಸ್ಗಳು ಮೇಲಾಗಿದೆ. ಹಸುಗಳಿಂದ ಮೇಲಾಗಿದೆ. ಎಷ್ಟು ವರ್ಷದಿಂದ ಕೊಟ್ರೆ ಬೆಸ್ಟ್ ಹಸ್ಗಳು? ಎಷ್ಟು ವರ್ಷ ಈಗ ಕೊಡ್ ಸ್ಟಾರ್ಟ್ ಮಾಡ್ತೀರಾ? 2.5 ವರ್ಷ ತುಂಬೇಕು ಸರ್. 2.5 ವರ್ಷ ತುಂಬಿದ್ಮೇಲೆ ಯಾವ್ದಾದ್ರು ಚೆನ್ನಾಗಿರುತ್ತೆ. 2.5 ವರ್ಷ ತುಂಬಿದ್ಮೇಲೆ ಹಸುಗಳು ಇರೋದು ಸರ್. ಈಗ ಇದು ನೀವ್ ಕೊಡೋದಾದ್ರೆ ಯಾವ ತರ ನೋಡ್ಕೊಡ್ತೀರಾ ಹಸ್ಕೊಳ ಅಂತ? ಹಸ್ಕೊಳ ಕೊಡ್ತಿರಲ್ಲ ಇದ ಅವ್ರಿಗೆ ಏನ್ ಗೈಡೆನ್ಸ್ ಕೊಡ್ತೀರಾ ಅಂತ? ನಾವೇನ್ ಗೈಡೆನ್ಸ್ ಕೊಡಲ್ಲ ಸರ್. ಅಷ್ಟೇ. ಸಾಕರ್ಗೆ ಏನ್ ಇಷ್ಟಪಡ್ತೀರಿ ಹೇಳಕ್ಕೆ? ಸಾಕವ್ರಿಗೆ ಅದೇನ್ ಸರ್, 3-20 ಬಿಟ್ಕೊಡ್ಬೋದು. ಚೆನ್ನಾಗ್ ಸಾಕ್ತಿವಿ ಅಂತ ಅಂದವ್ರಿಗೆ 20,000 ಬಿಟ್ಕೊಡ್ತೀನಿ ಸರ್. ಅದಕ್ಕೆ ಮೇವು ಐಟಮ್ ಮೇವಲ್ಲಿ ಯಾವ ತರ ಕೊಡ್ತೀರಾ? ಸರ್ ನಾವು ಒಣಮೇವು ಬೆಳಿಗ್ಗೆ ಒಂದ್ ಟೈಮ್ ಮಾಮೂಲಿ ಹಸಿ ಮೇವು ಹಾಕ್ತಿದೀವಿ. ಬೆಳಿಗ್ಗೆ ಟೈಮ್ 2 ಟೈಮ್ ತಿಂಡಿ ಕೊಡ್ತೀವಿ. ಯಾವ್ದು? ಮಾಮೂಲಿ ಬೂಸ, ಹಿಂಡಿ. ಎಷ್ಟ್ ಕೆಜಿ ಕೊಡ್ತೀರಾ ಸರ್? ನಾವೇನ್ ಹೆಚ್ಚಿಗೆ ಕೊಟ್ಟಿಲ್ಲ ಸರ್. ದಿನ ಬೆಳಿಗ್ಗೆ 1 ಕೆಜಿ, ಸಾಯಂಕಾಲ 1 ಕೆಜಿ ಉಳ್ಳಿ ನುಚ್ಚು, ಬೂಸಾಯಿಂದ ಎಲ್ಲ ಒಟ್ಲಿ 3 ಕೆಜಿ ಬರ್ತದೆ ಸರ್. ಒಂದ್ ಟೈಮ್ 3 ಕೆಜಿ ಬರ್ತದೆ ಸರ್. ಎಲ್ಲರಿಂದ ಸೇರಿ 3 ಕೆಜಿ ಕೊಟ್ಟಿದ್ದೀನಿ ಸರ್. ಒಂದ್ ಹಸಿಗೆ ಈಟ್ ಕೊಡ್ಸಕ್ ಎಷ್ಟ್ ಆಗ್ತಿದ್ರಿ ಈಗ? ಸರ್ ನಾವು 200 ತಗೊಂಡಿದ್ದು ಸರ್. 200 ರೂಪಾಯಿ ತಗೋತಾ ಇದ್ರಿ ಈಗ? ತಗೋತಾ ಇದ್ದು ಸರ್. ಫಸ್ಟ್ 100 ತಗೋತಿದ್ದು, ಈಗ ಇದು ಬಾಡಿ ವೇಟ್ ಜಾಸ್ತಿ ಇದೆಯಲ್ಲ, ಹಸ್ಗಳು ಏನು ಸಮಸ್ಯೆ ಆಗಲ್ವಾ ಸರ್? ನಾವು ಏನೋ ಹೇಳ್ತೀವಿ, ಅವ್ರ ಪ್ರೀತಿ ಪಟ್ಟು ಬಿಡು ಅಂದ್ರ ಕರ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ ಸರ್. ನಾವು ಅವ್ರ ಇಷ್ಟಪಟ್ಟು ಮಾಡಿದ್ರೆ ಬಿಡು ಅಂದ್ರೆ ಮಾತ್ರ ಬಿಡೋದು ಸರ್. ಏನೇ ಆದ್ರೂ ಅವ್ರ ಜವಾಬ್ದಾರಿ. ಅವ್ರ ಜವಾಬ್ದಾರಿ. ನಾವು ತಗೊಳಕಲ್ಲ. ಇವತ್ತು 50,000 ರೂಪಾಯಿ ಹಸಕ ಊಟ ತಗೊಂಡ್ ಬಂದಿರ್ತೀವಿ ಅಂತ ನಾವು ಕೊಡಕ್ಕಾಗತ್ತ? ಅದು ನಿಜ. ನಿಮ್ಮ ಹೇಳದ್ ನೀವ್ ಹೇಳ್ತೀರ, ನಿಮ್ ಕರ್ತವ್ಯ ನಿಮ್ಮ. ಅವ್ರ ಆಯ್ತು ಬಿಡಪ್ಪ. ಇವತ್ತಿನವರೆಗೂ ಮಾತ್ರ ಯಾವ್ದಕ್ಕೇನು ತೊಂದರೆ ಆಗಿಲ್ಲ. ಯಾವ್ದಕ್ಕೇನು ತೊಂದರೆ ಆಗಿಲ್ಲ. ಎಷ್ಟು 2,500ಕ್ಕೆ ಹಸ್ಗಳು ಇಟ್ಕೊಡ್ತೀನಿ ಅಲ್ವಾ? 2,500 ಆಗಿದೆ. 2,500 ದಾಟಿದೆ. ಆಲ್ಮೋಸ್ಟ್ ದಾಟಿದೆ ಸರ್. ಎಲ್ಲ ಆಲ್ಮೋಸ್ಟ್ ಹೆಣ್ ಕರುಗಳೇ ಜಾಸ್ತಿ ಬರ್ತಾವ? ಮರಿ ಕರುಗಳ 70% ಹೆಣ್ ಕರು ಆಗಿದೆ ಸರ್. 30% ಗಂಡು ಕರು ಆಗಿದೆ. ನನಗ್ ತಿಳಿದ ಮಟ್ಟಿಗೆ ಸರ್. ನಾವೇನು ಅಕ್ಕಪಕ್ಕ ಊರವರೆಲ್ಲ ಬಂದು ಕೊಡ್ಸೋಡೋಗ್ತಾರ, ಆದ್ರೆ ಅವ್ರ ತಾವೆಲ್ಲ ಹೋಗಿ ನೋಡಲ್ಲ. ನಾನು ನಮ್ಮೂರಲ್ಲಿ ಹೇಳ್ತಾ ಇರೋದು ಸರ್.